ತಗೋ. ನನಗೆ ಬೇಡಪ್ಪ. ಮತ್ತೆ ರವಿ ಈ ಬಾಟ್ಲಿ ಏನೋ ಮಾಡೋದು? ಹಾಗೆ ತಗೋಬಿಡೋಣ. ಬಿಸ್ನೆಸ್ ಏನೋ ಮಾಡ್ತೀಯಾ? ಅವಳು ನನ್ನ ಕೈ ಸಿಗಾಕೊಂಡ್ಲು, ನನ್ನ ದುಡ್ಡು ನನಗೆ ವಾಪಸ್ ಬಂತು. ಇನ್ನು ಬಿಸ್ನೆಸ್ಸು ನನ್ನ ಇಷ್ಟ. ನಿನ್ನ ಕೈಗೆ ಸಿಗಾಕೊಂಡವಳು ಯಾರು? ನಿನಗೆ ಯಾವ ದುಡ್ಡು ಬಂದಿದ್ದು? ಏನು ಊಟ? ತರಕಾರಿ ಸಾಂಬಾರು, ಅನ್ನ ಉಪ್ಪಿನಕಾಯಿ ಕಣೋ. ಒಬ್ಬ ಬಿಸ್ನೆಸ್ ಮ್ಯಾನ್ ಇರೋ ಮನೇಲಿ ಇಂಥ ಅಡುಗೆನ ಮಾಡೋದು? ತರಕಾರಿ ಸಾಂಬಾರು ತಿನ್ನೋ ಗತಿ ನನಗೇನು ಬಂದಿಲ್ಲ. ನಾನು ಹೋಟ್ಲಲ್ಲಿ ಆರ್ಡರ್ ಮಾಡಿ ತರಿಸ್ಕೊತೀನಿ. ನಮ್ಮ ಅಂಗಡಿಗೆ ನಿಮ್ಮ ಅಮ್ಮನ ಹೆಸರಿಟ್ರೆ ಹೇಗೆ? ಹೊಸದಾಗಿ ಬಿಸ್ನೆಸ್ನ ಶುರು ಮಾಡ್ತಾ ಇದೀವಿ, ಯಾವ್ದಾದ್ರು ಲಕ್ಕಿ ಹೆಸರು ಇಡಬೇಕು. ಅದು ಅಮ್ಮನ ಹೆಸರು ಸರಿ ಬರಲ್ಲ, ಲತ್ತೆ ಲತ್ತೆ ಅದು. ಓ ನೋಡು, ಕಾಫಿ ಮಾಡ್ಕೊ ಬರ. ಮಾಡ್ಕೊಡ್ತೀನಿ. ಈ ಮನೇಲಿ ಯಾರು ಏನೇ ಹೇಳಿದ್ರು ಅದನ್ನು ಮಾಡೋದಷ್ಟೇ ತಾನೇ ನನ್ನ ಕೆಲಸ. ಯಾಕೆ, ಏನಾಯ್ತು? ದ್ವೇಷ ಮಾಡೋರ್ನು ಪ್ರೀತಿ ಮಾಡ್ತೀರಾ ಅಂದ್ರೆ ನಿಮ್ಮ ಮಧ್ಯೆ ಏನೂ ಇದೆ. ಯಾವ ತಪ್ಪು ತಾಯಿ ಮಗನ ದೂರ ಮಾಡಿದೆ? ನಮ್ಮ ಅಂಗಡಿಗೆ ನಿಮ್ಮ ಅಮ್ಮನ ಹೆಸರಿಟ್ರೆ ಹೇಗೆ? ಹೊಸದಾಗಿ ಬಿಸ್ನೆಸ್ನ ಶುರು ಮಾಡ್ತಾ ಇದೀವಿ, ಯಾವ್ದಾದ್ರು ಲಕ್ಕಿ ಹೆಸರು ಇಡಬೇಕು. ಅದು ಅಮ್ಮನ ಹೆಸರು ಸರಿ ಬರಲ್ಲ, ಲತ್ತೆ ಲತ್ತೆ ಅದು. ಅಮ್ಮ ರೋಹಿಣಿ, ನಿನಗೇನ್ ಬೇಕು ಅಂತ ಹೇಳು, ಅವಳು ಮಾಡ್ಕೊಡ್ತಾಳೆ. ಅಂದ್ರೆ ಆ ಪೌಡ್ರ್ ಕೇಳಿದ್ದನ್ನೆಲ್ಲ ಇವಳು ಮಾಡಬೇಕು? ಏನ್ ಜೀತಕ್ಕೆ ಇಟ್ಕೊಂಡಿದ್ದ ನನ್ನ ಹೆಂಡ್ತಿನ? ಕೇಳಿದ್ದನ್ನೆಲ್ಲ ಏನಕ್ಕೆ ಮಾಡಾಕ್ಬೇಕು? ನೋಡಿ ಮವ, ನಿಮ್ಮ ಮಗ ಕೂತ್ರೆ ನಿಂತ್ರೆ ನನ್ನ ಗಂಡಂಗೆ ಹೇಗೆ ಅವಮಾನ ಮಾಡ್ತಾರೆ ಅಂತ. ರೋಹಿಣಿ ಅವ್ರ ಅಪ್ಪ ದುಡ್ಡು ಕಳ್ಸಿದಾರಲ್ಲ, ಅದಕ್ಕೆ ಗಂಡ ಹೆಂಡತಿ ಇಬ್ರು ಹೊಟ್ಟೆಗೆ ನಿಂಬೆ ಹಣ್ಣು ಕುಚ್ದಂಗ ಆಡ್ತಾವ್ರೆ. ಅದ್ ಮಾವನ್ ದುಡ್ಡು, ಅದ್ರಲ್ಲಿ ನಮಗೂ ಪಾಲಿದೆ, ಕಿತ್ಕೊಳ್ಳಿ ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ಕಿತ್ಕೋತಾರೆ. ನೋಡ್ತೀರಾ? ಏನು ಇಷ್ಟು ದೂರ ನಮ್ಮನೆವರೆಗೂ ಬಂದ್ಬಿಟ್ಟಿದ್ರೆ? ಏನ್ ವಿಶೇಷ? ಮಗಳು ಅಳಿಯ ಮದ್ವೆ ಆಗಿ 1 ವರ್ಷ ತುಂಬಿತು. ಅದಕ್ಕೆ. ಯಾಕಮ್ಮ ರೋಹಿಣಿ, ನಿಮ್ಮ ಅಪ್ಪನ ಜೈಲಿಗೆ ಹಾಕಿದಾರಂತೆ? ಇನ್ನೊಬ್ರು ಮನ್ಸನ ಉಸೂರ್ ಅನ್ಸಿಲ್ಲ ಅಂದ್ರೆ ಅಮ್ಮ ಮಗಳಿಗಿಬ್ಬರಿಗೂ ದಿನನೇ ಕಳಿಯಲ್ಲ. ನಮ್ ತಂದೆ ಜೈಲಿಗೆ ಹೋಗಿರೋ ವಿಚಾರನ ಊರೂರ್ಗೆಲ್ಲ ಯಾಕೆ ಹೇಳ್ಕೊಂಡ್ ಬಂದಿದ್ದೀರಾ ನೀವು? ಊರ್ಗೆಲ್ಲ ಹೇಳ್ಕೊಂಡ್ ಬಂದಿಲ್ಲ ರೋಹಿಣಿ. ನನಗೆ ಗೊತ್ತಿಲ್ವಾ ನಿನ್ನ ಬಗ್ಗೆ? ನೀವು ನಿಮ್ ಮಿಡಲ್ ಕ್ಲಾಸ್ ಬುದ್ಧಿ. ಅತ್ತೆ, ಅವತ್ತು ಫಂಕ್ಷನ್ ಆಗಿದ್ದನ್ನ ಮರ್ಪಿಡಮ್ಮ. ಏನ್ ಬಿಗ್ರಿ ಇದು? ನಿನಗೆ ಅಂತ ಬಂಗಾರದ ಬಳೆಗಳು. ಕಂಡವ್ರ ಮಕ್ಕಳಿಗೆ ಚಿನ್ನ ತರೋಂತ ಚಿನ್ನದಂತ ಮನ್ಸು ನಿಂದು. ಏನ್ ಮಾಡೋದು, ಕೆಲವರು ಸ್ವಂತ ಮಗಳಿಗೂ ಏನು ತರೋದಿಲ್ಲ.